ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬಾಗೇವಾಡಿ ಪಟ್ಟಣದಲ್ಲಿ ಹಿರೇಮಠ್ ತೋಟದ ವಸತಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿಯಮಿತ ಬಸವನ ಬಾಗೇವಾಡಿ ಪ್ರಾರಂಭೋತ್ಸವ ಕಾರ್ಯಕ್ರಮ ದಿನಾಂಕ 25-3-2026 ಸಮಯ ಬೆಳಗ್ಗೆ 10 ಗಂಟೆಗೆ ಸ್ಥಳ ಹಿರೇಮಠ್ ತೋಟದ ವಸತಿ ಬಸವನ ಬಾಗೇವಾಡಿ. ಸಾನ್ನಿಧ್ಯ ವಹಿಸಿದವರು ಶಿವಕಾಂತಯ್ಯ ಮಠ ಅಧ್ಯಕ್ಷರು, ಶ್ರೀಮತಿ ವಿಜಯಲಕ್ಷ್ಮಿ ಹಿರೇಮಠ್ ಹಾಲು ಉತ್ಪಾದಕರ ಮಹಿಳಾ ಸಂಘ, ವಿಆರ್ ನಡಕತ್ತಿಯವರು ಹೈನುಗಾರಿಕೆ ದನಕರಗಳ ಬಗ್ಗೆ ಒಳ್ಳೆಯ ಇನ್ಶೂರೆನ್ಸ್ ಬಗ್ಗೆ ಸಲಹೆ ಸೂಚನೆಗಳನ್ನು ದನಗಳ ಆರೋಗ್ಯ ಬಗ್ಗೆ ಮಾತನಾಡಿದರು. ನಿಂಗನಗೌಡ ಪಾಟೀಲ್ ನಿರ್ದೇಶಕರು, ಬಾಗಲಕೋಟೆ ವಿಜಯಪುರ ಹಾಲು ಒಕ್ಕೂಟ ಸಂಘದ ಹಿತಾಸಕ್ತಿಯ ಬಗ್ಗೆ ಮಾತನಾಡಿದರು. ನಿರೂಪಣೆ ಮಾಡಿದವರು ವೇದಮೂರ್ತಿ ಈಸಯ್ಯ ಹಿರೇಮಠ್ ಹಿರಿಯರು. ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿಸಿದ ಕುಮಾರ್ ಗೌಡ ಪಾಟೀಲ್ ಹಾಲು ಉತ್ಪಾದಕರ ವಾಹನ ಚಾಲಕರು. ಇವರು ಕೂಡ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಚೌಹಾಣ್ ವಿಸ್ತರಣಾಧಿಕಾರಿಗಳು ವಿಜಯಪುರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಬಾಬು ಪಾತ್ರೋಟ್ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲಾ ಹಾಲು ಒಕ್ಕೂಟ ಸಂಘದ ನಿರ್ದೇಶಕರು ಸಂಘದ ದೃಷ್ಟಿಯಿಂದ ಒಳ್ಳೆಯತನದ ಹೈನುಗಾರಿಕೆ ಬಗ್ಗೆ ಒಳ್ಳೆಯ ದೃಷ್ಟಿಯಿಂದ ವಿಸ್ತಾರವಾಗಿ ಮಾತನಾಡಿದರು. ವರದಿ ಗುರುಮಲ್ಲ. ದೇವಿಗೆ ಓಂ ಮೂಲ ಬ್ರಹ್ಮ ಮುಕ್ತಿ ವಾಸನೆ ಮೂಲ ದೇವತಿ ನೀನೆ ರುದ್ರಾಣಿ ಜಯತು ಜಯಂಕಾರಿ ಜಯತು ಶಾಕಾಂಬರಿ ಸರ್ವಾಣಿ ಸಾಂಬರಾಣಿ ಸಕಲ ಪದವಿ ಕೊಡುವ ನೀನೇ ಭವಾನಿ, ನೀನೇ ಶಕ್ತಳು ನೀನೇ ಭಕ್ತಳು ನೀನೇ ಮುಕ್ತಳು. ನಿನ್ನ ನಾಮವೇ ಎನ್ನ ನಾಮವು ನಿನ್ನ ರೂಪವೇ ಎನ್ನ ರೂಪವು ಎನ್ನ ಧ್ಯಾನದಿಂದ ಮಾಡಿದ ಪುಣ್ಯ ಮಂಜರಿಗೆ ಚನ್ನ ಬಗಳಾಂಬ ಸ್ವರಿ ಮುಟ್ಟದಿದ್ದರೆ ಮಾಯ ಎನಿಸಿರಿ, ಮುಟ್ಟಿಕೊಂಡರೆ ತಾಯಿ ಎನಿಸಿರಿ. ಮೂರು ಲೋಕವನ್ನು ಮುರಿದು ಒತ್ತಿರಿ, ಮೂಲ ಮನುಷ್ಯರಿಗೆ ಸುಡಲಿಕ್ಕೆ ದುಡ್ಡಿ ನೀರಾದಿ ಆದಿಗೆ ಅಧಿಪತಿ ಆದಿ ಆತ್ಮಲಿಂಗಕ್ಕೆ ಆದಿ ಸತಿ ಮಾಡಿಕೊಂಡು ಖರ್ಚು ಅಂತಕ್ಕಂಥ ಗ್ರಾಮದಲ್ಲಿ ಒಂದು ಹಾಲಿನ ಡೈರಿ ಕೇಂದ್ರ ಮಾಡಿದೆವು. ಅದು ಹೆಂಗೆ ಆಗಿಬಿಡ್ತಪ್ಪ ಅಂದ್ರೆ ಸ್ವಲ್ಪ ದಿವಸ ನಡೆದು ಮತ್ತೊಂದು ಸ್ವಲ್ಪ ದಿವಸಕ್ಕೆ ಮುಗಿಡಿಸೈತಿ. ನಮ್ಮ ಬರೋದರ ಸರ್ ಹೇಳಿದಂಗೆ ಅದು ಪಾಲಿಟಿಕ್ಸ್ ಬಂದುಬಿಡ್ತಾವೆ. ರಾಜಕೀಯ ಬರ್ತಪ್ಪ ಅಂತಂದ್ರೆ ಬುಧ ಹೋಗ್ತಾ ಕೆಲಸನ ಬಗ್ಗೆ ಏನು ಬಿಡ್ತಾರೆ ಅವರು, ಸೈಲನೇ ಬಿಡೋಂಗಿಲ್ಲ. ಎಲ್ಲರೂ ನನ್ನವ್ರು ಅನ್ನೋಂಥ ಸದ್ಭಾವನೆಯಿಂದ ಹೋಗುವಂಥವ್ರು ಅದರ ತಿಳ್ಕೊಂಡು ಈ ಸಂಘಗಳು ನಡೀತಾವೆ. ಅದು ಏನಾಗಿಬಿಟ್ಟಿತ್ತಪ್ಪ ಅಂತಂದ್ರೆ ಅಕ್ಬರ್ ಬಾದಶಾಹನ ಅಂತಃಪುರದಲ್ಲಿ ಬೀರ್ಬಲ್ಗೆ ಸನ್ಮಾನವನ್ನು ಮಾಡಿದಂಥ ವೀರೇಶ್ ಅವರಿಗೆ ಸಂಘದ ಪರವಾಗಿ ಧನ್ಯವಾದಗಳು. ಇವರಿಗೆ ಸದಾಶಿವ ಮಾಂತೇಶ್ವರ ಮಠ ಅವರಿಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಕಾಂತಯ್ಯ ಮಠ ಅವರು ಮಾಲಾರ್ಪಣೆ ಮಾಡಬೇಕು. ಶಿವಕುಮಾರ್ ಚವ್ಹಾಣ್ ಅವರಿಗೂ ಕೂಡ ಸಾಗರ ತಾಳಿಕೋಟೆ ಅವರು ಸನ್ಮಾನವನ್ನು ಮಾಡಬೇಕು. ಮಾಂತೇಶ್ವರ ಅಲ್ಲಿ ಅದು ಅವ್ರ ಕಡೆ ಒಂದು ಟೋಕನ್ ಇರ್ತಿರ್ತಾರೆ ಡೈರಿ ಒಳಗೆ. ಆ ಟೋಕನ್ ಫೀ 120 ರೂಪಾಯಿ ಇರ್ತಾರೆ. ಅವ್ರು 120 ರೂಪಾಯಿ ಟೆಕ್ಸಿ ನೀವು ಟೋಕನ್ ಹರಿಸಿ ಡಾಕ್ಟ್ರಿಗೆ ಕಳಿಸಿರಿ ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದ ದನ ನೋಡಿ ಚೆಕ್ ಮಾಡಿ ಹೋಗ್ತಾರೆ. ಅಲ್ಲಿ ಬಂದಾಗ 1000 ರೂಪಾಯಿ ಟ್ರೀಟ್ಮೆಂಟ್ ಆಗಲಿ ಯಾವುದೇ ರೀತಿ ಚಾರ್ಜಸ್ ಮಾಡೋದಿಲ್ಲ. ಅವ್ರು ಎಷ್ಟು 120 ರೂಪಾಯಿ ಟೋಕನ್ ಫೀ ಅಟ್ಟೆ ತೊಗೋತಾರೆ. ಇದೊಂದು ಡಾಕ್ಟರ್ ಸೌಲಭ್ಯ ಅನ್ನೋದು ಇದು ನೀವು ಪಡ್ಬೋದು. ಮತ್ತು ಇದ್ರ ಜೊತೆಗೆ ಏನಲ್ಲ, ನೀವು ಆಕಳ ಹೇಳಿದಂಗೆ ಬೇರೆ ಬೇರೆ ಒಂದು 1 ಲಕ್ಷ 2 ಲಕ್ಷ 1.5 ಲಕ್ಷ ಕೊಟ್ಟು ಆಕಳ ತಂದಿರ್ತೀರಿ. ಆಕಳ ತಂದಾಗ ಏನಲ್ಲ ಅಚಾನಕ್ ಒಂದು ಆಕಳ ಏನಾದ್ರು ಮರಣ ಹೊಂತಂದ್ರೆ ಮುಂದೆ ಏನು ಮಾಡ್ತೀರಿ? ಬೇಡ ಬಿಡಪ್ಪ, ಮನೆ 1 ಲಕ್ಷ ಕೊಟ್ಟು ಆಕಳ ತಂದಿದ್ದೆ ಸತ್ತಿ ಇದನ್ನು ಹೊಸ ಮನೆ ಕಟ್ಟಿದ್ರಪ್ಪ ಅಂತಂದ್ರೆ ಹಾಲು ಉಪಕರಿಸ್ಬೇಕು, ಹೊಸ ಮನೆ ಕಟ್ಟಿದ್ರೆ ಆಕಳ ಹೋಗಿಸ್ಬೇಕು ಅಂತ ಹೇಳ್ತಾರೆ. ಆಕಳನೇ ಯಾಕೆ ಹೋಗಿಸ್ಬೇಕಂತಂದ್ರೆ 333 ದೇವಾರ ದೇವತೆಗಳು ಆಕಳ ಹೊಟ್ಟೆ ಒಳಗದಾವೆ. 333 ದೇವಾರ ದೇವತೆಗಳು ಹೊಟ್ಟೆ ಒಳಗಿರೋದ್ರಿಂದ ಗೋಮಾತೆಗೆ ನಾವು ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತೇವೆ. ಅವಾಗ ಲಕ್ಷ್ಮಿ ಎಲ್ಲೇ ಹೋಗಿಬಿಟ್ಟಿದ್ದಂತ ಚತುರ ಸ್ವಭಾವದಕ್ಕೆ ಆಕೆ ಇದ್ದಿದ್ದಿಲ್ಲ. ಎಲ್ಲರ ದೇವತೆಗಳು ಹೊಟ್ಟೆ ಒಳಗಿದ್ದರು. ಆಕೆ ಹೊರಗೆ ಬಂದು ಎಲ್ಲರೂ ನೋಡಿದರೆ ಯಾರೂ ಇದ್ದಿದ್ದಿಲ್ಲ. ಅವಾಗ ಗೋಮಾತೆಗೆ ವಿನಂತಿ ಅಂತ ಕೇಳ್ಕೊಂಡಂತ ಎಲ್ಲರನ್ನೂ ಕರ್ಕೊಂಡಿದ್ದೀನಿ, ನಾನು ಒಬ್ಬಕ್ಕಿನ ಹೊರಗೆ ಬಿಟ್ಟಿದ್ದೆ, ನೀ ಬರಲಿಲ್ಲ ಅದಕ್ಕೆ ನೀನು ತಗೊಂಡಿಲ್ಲ ಅಂತ ಹೇಳಿದ್ರು ಲಕ್ಷ್ಮಿ. ಅವು ವಿನಂತಿ ಮಾಡಿಕೊಂಡಾಗ ಎಲ್ಲಿ ಜಾಗ ಖಾಲಿ ಇಲ್ಲ, ಒಂದು ಜಾಗ ಖಾಲಿ ಐತೆ, ಆ ಜಾಗದಾಗ ಇದ್ರೆ ಮಾತ್ರ ನಿನಗೆ ಅವಕಾಶ ಮಾಡಿಕೊಡ್ತೀನಿ ಅಂತಂದಾಗ
ಅದು ಯಾವ ಅವಕಾಶ ಅಂದ್ರೆ ನಾನು ಎಲ್ಲಿ ಮಲ ವಿಸರ್ಜನೆ ಮಾಡ್ತೀನಿ, ಎಲ್ಲಿ ಒಂದಾಕೆ ಹೋಗ್ತೀನಿ, ಹೆಂಡಿ ಹಾಕ್ತೀನಿ, ಅಲ್ಲಿ ಮಾತ್ರ ನೀನು ಕುಂದಿರ್ತೀನಿ ಅಂದ್ರೆ ನೀನು ತೊಗೋತೀನಿ ಅಂತಂದು ಆ ಪ್ರಕಾರ ಒಪ್ಕೊಂಡು ಒಬ್ಬಾಕಿನ ಹೊರಗಿದ್ದು ಏನು ಮಾಡ್ತಾವೆ ಅವಾಗ ಒಪ್ಕೊಂಡು ಕೊಳ್ಳೇನಿ. ಈಗ ನಾವೇನು ಮಾಡ್ತೇವೆ, ಹಿರಿಯರಾಗಿರ್ತಕ್ಕಂಥವ್ರು ಮೊದಲು ಬಾಲಕ ಪೂಜೆ ಮಾಡ್ತೇವೆ, ತದನಂತರ ಏನೈತೆ ಹಣಿಗೆ ಪೂಜೆ ಮಾಡ್ತೇವೆ. ಅದಕ್ಕೆ ಆಕಳ ಸಾಕ್ರಿ ಒಳ್ಳೆಯ ರೀತಿಯಿಂದ ಒಂದು ಹೈನುಗಾರಿಕೆ ಮಾಡಿದ್ರೆ ಚಲೋ ಆಗ್ತಿರ್ತಕ್ಕಂಥ ಅದನ್ನು ಭಾಳ ಸವಿಸ್ತಾರವಾಗಿ ಭಾಳ ಚೆನ್ನಾಗಿ ಮಾತನಾಡಿದ್ರು. ಅದಕ್ಕಾಗಿ ಮಂತ್ರಕ್ಕಿಂತ ಉಗುಳ ಜಾಸ್ತಿ ಆಗಬಾರ್ದು. ನಂದ ಆಯ್ತಪ್ಪ ಅಂತಂದ್ರೆ ಅವ್ರೇನು ಮಾತಾಡ್ಬೇಕು ಅಂತೇಳಿ ಈಗ ಸನ್ಮಾನ ಸಮಾರಂಭ ಅಲ್ಲಿ ಪ್ರತಿದಿನ 500 ಲೀಟ್ರ್ ಹಾಲು ಸಂಗ್ರಹ ಆಗ್ತದೆ. ಅದು ಮಹಿಳಾ ಸಹಕಾರಿ ಸಂಘನ. ಅಲ್ಲಿ ಹಾಲು ತಗೊಳ್ಳೋರು ಮಹಿಳೆನೇ, ಅಧ್ಯಕ್ಷನೂ ಮಹಿಳೆನೇ, ಕಮಿಟಿನೂ ಮಹಿಳೆ. ಇನ್ನೊಂದು ದನಗಳಿಗೆ ತುಂಬೋರು ಅಂದ್ರೆ ಕೃತಕ ಗರ್ಭಧಾರಣೆ ಮಾಡೋದು ಮಹಿಳೆನೇ. ಅದಕ್ಕೆ ತಮ್ಮ ಸಂಘದಿಂದ ಒಬ್ರು ಯಾರು ತಾವು ಕಸಕ್ಕೆ ಟ್ರೈನಿಂಗ್ 30 ದಿನ ತರಬೇತಿ ಇರ್ತೈತಿ. ಆ ತರಬೇತಿಗೆ ನೀವು ಯಾರು ಒಬ್ಬರನ್ನ ಕಳಿಸ್ಕೊಟ್ರಿ ಅಂದ್ರೆ ನಾವು ಆ ತರಬೇತಿಯನ್ನು ಕೊಡಿಸ್ತೀವಿ. ಅವರೇ ಇಲ್ಲೇ ಪ್ರತಿದಿನವೂ ನಿಮ್ಗೆ ಯಾವ ದನಗಳು ಹಿಟ್ಟಿಗೆ ಬಂದಿರ್ತಾವೆ ಅವ್ನು ತುಂಬೋದು, ಅದನ್ನು ಚೆಕ್ ಮಾಡೋದು. ನಮ್ಮ ಡಾಕ್ಟ್ರು ಬರ್ತಾರೆ, ಆದರೆ ಡಾಕ್ಟ್ರು ಬಂದು ತುಂಬೋ ವ್ಯವಸ್ಥೆ ಮಾಡೋಂಗಿಲ್ಲ, ಉಳಿದ ಟ್ರೀಟ್ಮೆಂಟ್ ಮಾಡ್ತಾರೆ. ಅವ್ರಿಗೆ ದನ ತುಂಬಕ್ಕೆ ಮಾತ್ರ ನಿಮ್ಮಲ್ಲಿ ಒಬ್ರು ಯಾರು ನೀವು ಕಳಿಸ್ಲಿಲ್ಲಂದ್ರೆ ಅದನ್ನು ನಾವು ಗೌಡ್ರು ನಾವು ಸೇರಿ ಅವ್ರಿಗೆ ತರಬೇತಿ ಕೊಡಿಸಿ ನಿಮ್ಗೆ ಅದು ಏನು ಬೇಕು, ನೈಟ್ರೋಜನು, ಶಮೀನು, ಮತ್ತೊಂದು ಮಗದೊಂದು ಎಲ್ಲನೂ ನಾವು ಸೌಲಭ್ಯ ಒದಗಿಸ್ಕೊಡ್ತೀವಿ. ಅದಕ್ಕೆ ನಾವು ನಮ್ಮಲ್ಲೇ ಒಬ್ಬರನ್ನ ಯಾರಾದರೂ ತರಬೇತಿ ಕಳಿಸೋ ವ್ಯವಸ್ಥೆ ಮಾಡಬೇಕು. ಇದು ಮಹಿಳಾ ಸಹಕಾರಿ ಸಂಘ ಇರೋದ್ರಿಂದ ಈ ಗಂಡ್ಮಕ್ಳಿಗೆ ಯಾವುದೇ ಥರದ ಅವಕಾಶ ಇರೋಂಗಿಲ್ಲ. ದಯವಿಟ್ಟು ಎಲ್ಲರೂ ಹಾಲು ಹಾಕಿದ್ರು ತೊಗೊಂಡು ಹೋಗೋದು, ಹಾಲು ಹಾಕಿದ್ರು ಹೆಣ್ಮಕ್ಳ ಹೆಸರಲ್ಲೇ ಹಾಲು ಹಾಕಬೇಕು. ಅದು ಪೇಮೆಂಟೂ ಹೆಣ್ಮಕ್ಳಿಗೆ ಆಗಬೇಕು. ಅದಕ್ಕೆ ಇಂಥದ್ದೊಂದು ವ್ಯವಸ್ಥೆ ನಮ್ಮಲ್ಲಿ ಐತೆ. ಅದಕ್ಕೆ ನಾವು ಯಾರಾದರೂ ಒಂದು ಮನಸ್ಸು ಮಾಡಿ ಏನಾಗಲ್ಲ. ನಾನು ಅದರಿಂದನೇ ಬಂದವ. ನಾನು ಕೃತಕ ಗರ್ಭಧಾರಣೆ ಮಾಡ್ತಿದ್ದೆ, ಇವತ್ತು ನಿರ್ದೇಶಕನಾಗಿನಿ. ಅದಕ್ಕೆ ತಾವು ತಮ್ಮಲ್ಲೇ ಒಂದು ವ್ಯವಸ್ಥೆ ಆದ್ರಂದ್ರೆ ಪ್ರತಿದಿನ ನಮ್ಮಲ್ಲಿ ದನಗಳು ಹೆಚ್ಚಾಗಬೇಕು, ಹಾಲು ಹೆಚ್ಚಾಗಬೇಕಂದ್ರೆ ಇಲ್ಲೊಬ್ಬರು ದನ ತುಂಬೋದು ಬೇಕೇ ಬೇಕು. ಅದಕ್ಕೆ ಆ ಒಂದು ವ್ಯವಸ್ಥೆ ನಮ್ಮ ಒಕ್ಕೂಟದಿಂದ ನಾವು ಮಾಡಿಕೊಡ್ತೀವಿ. ತಾವೆಲ್ಲರೂ ಯಾರಾದರೂ ಒಬ್ರು ಮನಸ್ಸು ಮಾಡಿ ಅದು ನಮ್ಗೆ ಕಳಿಸ್ಕೊಟ್ಟು ತಮ್ಮ ದನಗಳಿಗೆ ಎಲ್ಲದಕ್ಕೂ ದನಗಳಿಗೆ ಒಂದು ಹೆಲ್ಪ್ ಆಗುವಂಥದ್ದು ನಾವೆಲ್ಲ ಮಾಡಬೇಕಂತ ಅಂದ್ಕೊಂಡು ನಮಗೆ ಸನ್ಮಾನ ಮಾಡಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ. ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮಾಡಬೇಕು ಅಂಥೇಳಿ ನಮ್ಮನ್ನು ಕರೆಸಿರ್ತಾರೆ. ಕರೆಸಿದಾಗ ಫಸ್ಟ್ಗೇನ ಸರ್ವೆಕ್ಕೆ ಹೋದಾಗ ಜಗಳ ನಡೆದಿರ್ತಾವೆ. ಮುಂದೆ ಸರ್ವೆ ಏನೋ ತುಡುಗ ಬಡ್ಗ ನಮ್ಮ ಆಫೀಸರ್ ಮಾಡ್ಕೊಂಡು ಬರ್ತಾರೆ. ಒಂದು ಸ್ವಲ್ಪ ಹಾಲು ಕಡಿಮೆ ಇದ್ದರೂ ಸರ್ ಮಾಡ್ಬೇಕು ಅನ್ನೋ ಅಪೇಕ್ಷೆ ಐತಿ. ಇಲ್ಲರಿ ಹಾಲು ಭಾಳ ಕಡಿಮೆ ಅದಾವು, ಒಂದು 20 ಲೀಟ್ರೂ ಆಗೋದಿಲ್ಲ ಹೆಂಗೆ ಹತ್ತಿರ್ತಾರೆ ಅವ್ರು ಬಂದು. ಇಲ್ಲ ಸರ್ ಆಫೀಸ್ಗೆ ವರದಿ ಕೊಡು ಹೊತ್ನ್ಯಾಗ ಸ್ಟಾರ್ಟಿಂಗ್ ಒಂದು 50 ಲೀಟ್ರ್ ಹಾಕಾವತ್ತೇಳಿ ಕೊಟ್ಬಿಡ್ರಿ ಅಂತೇಳಿ ನಾವೇನೋ ಅವ್ರಿಗೊಂದು ಹೇಳಿ ಅಲ್ಲಿ ಒಂದು ವರದಿ ಕೊಡಿಸಿ ಅಲ್ಲಿ ಒಂದು ಮುಂದೆ ನಾವು ಅವರು ಸರ್ವೆ ಮಾಡಿದ ಮೇಲೆ ಮುಂದೆ ಆ ಊರಿಗೆ ಒಂದು ಗ್ರಾಮ ಸಭೆಯನ್ನು ಕರಿಬೇಕಾಗತ್ತೆ. ನಿಮ್ಮಲ್ಲಿ ಏನೋ ಗ್ರಾಮ ಸಭೆ ಮಾಡಿದ್ರಲ್ರಿ, ಹಂಗೆ ಗ್ರಾಮ ಸಭೆ ಕರೆದ ಕೂಡಲೇನ ರಾಜಕೀಯ ಚಾಲು ಆಗಿಬಿಡ್ತಾವೆ. ನಾ ಡೈರೆಕ್ಟರ್ ಆದಮೇಲೆ ಒಂದು 5-6 ಊರೊಳಗೆ ಗ್ರಾಮ ಸಭಾ ನಡೆಸೋ ಹೊತ್ನಾಗ ಜಗಳಾಡಿ ಅವತ್ತ ಮುರ್ಕೊಂಡು ಹೋಗ್ಬಿಡ್ತಾವೆ. ನಾನು ಇವತ್ತು ಬಂದು ಫಸ್ಟ್ಗೆ ಇಲ್ಲಿ ಒಳಗೆ ಗೇಟ್ನೊಳಗೆ ಬಂದು ಕಾಲು ಹಾಕಿದ ಕೂಡಲೇನ ಭಾಳ ಒಂದು ಒಳ್ಳೆ ಜಾಗದೊಳಗೆ ಇದನ್ನು ಒಂದು ಸಂಸ್ಕಾರ ಇದ್ದಂಥ ಜಾಗದೊಳಗೆ ಇದನ್ನೊಂದು ಏನು ಸಂಘ ರಚನೆ ಮಾಡಾಕತ್ಯಾರು, ಇದು ಯಶಸ್ವಿಯಾಗಿ ನಡೀತೈತಿ ಅಂತೇಳಿ ನಾನು ಒಳಗೆ ಹೆಜ್ಜೆ ಇಟ್ಟಾಗ ಗೊತ್ತಾಗಿತ್ತು. ಆ ನಂತರ ಇಲ್ಲಿ ಕೂಡಿದಂಥ ಎಲ್ಲ ತಾಯಂದ್ರ ಮುಖಗಳನ್ನು ನೋಡಿದರೆ ಇಲ್ಲಿ ಜಾತಿ ರಾಜಕೀಯ ಎಂಟ್ರ ಆಗೋದಿಲ್ಲ. ಇದೊಂದು ಯಶಸ್ವಿಯಾದಂಥ ಸಂಘ ನಡೀತೈತಿ ಅನ್ನುವಂಥ ಭರವಸೆ ನನಗೆ ಆಗೈತಿ. ಮುಂಬರುವ ದಿನಮಾನದಲ್ಲಿ ನಿಮ್ಮ ಸಂಘಕ್ಕೆ ಏನೋ ಒಂದು ಸಹಕಾರ ಏನೇ ಬೇಕಾದರೂ ಕೂಡ ನಾವು ಯಾವತ್ತೂ ನಿಮ್ಮ ಜೊತೆ ಇರ್ತೇವೆ. ನೀವು ಒಗ್ಗಟ್ಟಿನಿಂದ ನನಗೆ ಗೊತ್ತಾಗೈತಿ. ಇವತ್ತು ನನಗೆ ಬಾಗೇವಾಡಿ ಒಳಗೆ ಎಲ್ಲ ರಾಜಕೀಯವರು BJP ಅವರು ಗೊತ್ತದಾರು, ಕಾಂಗ್ರೆಸ್ನವರು ಗೊತ್ತದಾರು, ಎಲ್ಲರ ಜೋಡಿ ನನ್ನ ಒಡನಾಟ ಐತಿ. ಅಂಥವ್ರು ಯಾರೂ ಇಲ್ಲಿ ಬಂದೇ ಇಲ್ಲ. ಅದಕ್ಕೆ ನನಗೆ ಅನಿಸೈತಿ ಇಲ್ಲಿ ರಾಜಕೀಯ ಅನ್ನೋದು ಪ್ರವೇಶ ಆಗುವುದಿಲ್ಲ. ಈ ಸಂಘ ಯಶಸ್ವಿಯಾಗಿ ನಡೀತೈತಿ ಅನ್ನುವಂಥ ಒಂದು ಭರವಸೆಯಿಂದ ನಿಮ್ಮ ಜೊತೆ ನಾವು ಯಾವತ್ತೂ ಇಬ್ಬರು ಡೈರೆಕ್ಟರ್ ಇರ್ತೇವೆ. ಈಗ ನಾವು ಫಸ್ಟ್ಗೆ ಬಂದೆವು, ಮುಂದೆ ನಿಮ್ಮ ಪರಿಚಯ ಆಗಲಿ, ನಾವು ನೀವು ಅಕ್ಕಂಗೆ ಅಂತಂಬ್ರ ಗತಿ ಇರೋಣ ಅಂತೇಳಿ ನಾನು 2 ಮಾತನ್ನು ಹೋಗ್ತೀನಿ. ಬಾಲಕನಾಗಿರ್ತಕ್ಕಂಥ ಬಾಲಲೀಲೆಗಳನ್ನು ತೋರಿಸುವ ಅನ್ನುವಂಥ ಬಾಲಕರಿಗೆ ಶಿವಕಾಂತಯ್ಯ ಸ್ವಾಮಿಗಳಿಂದ ಆಶೀರ್ವಾದ. ಇಲ್ಲಿವರೆಗೆ ಗರಾಧರ್ ಸರ್ ಅವರು ಸಂಘ ಸಂಸ್ಥೆಗಳು ಬೆಳಗಬೇಕಾದ್ರೆ
ಅವರ ಸಹಕಾರ ನಿಮ್ಮೆಲ್ಲರ ಒಂದು ಪರಿಶ್ರಮ ಎರಡು ಕೂಡಿದಾಗ ಮಾತ್ರ ಆ ಸಂಘ ಬಳಸ್ತದಂತೆ ಅಂತ ಹೇಳಿದರು. ಮತ್ತು ಇನ್ನೊಂದು ಮಾತು ಹೇಳಿದರು, ಹಾಲು ಕಡಿಮೆ ಬಿದ್ದರೂ ಕೂಡ 50 ಲೀಟ್ರ್ ಬರ್ಕೊಂಡು ಬಂದು ಕೊಡ್ರಿ ನಾವು ಸ್ಯಾಂಕ್ಷನ್ ಮಾಡ್ತೇವೆ ಅನ್ನಬೇಕಾದ್ರೆ ಆ ತಾಕತ್ತ ಧೈರ್ಯ ಸ್ಥೈರ್ಯ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಅಂಥ ಇಬ್ಬರು ಧೈರ್ಯಶಾಲಿಗಳಿರ್ತಕ್ಕಂಥ ನಿರ್ದೇಶಕರು ಇಂಥವ್ರು ಇರೋ ಮುಂದೆ ನಮ್ಮ ಹಾಲಿನ ಕೇಂದ್ರ ಎಂದು ಯಾವಾಗಲೂ ನಿಂದ್ರಾಗ್ಲಂತ ಆ ಒಂದು ರೈತರಿಗೆ ಅಂದ್ರೆ ಹೈನುಗಾರಿಕೆ ಸಂಬಂಧ ತರಬೇತಿ ಕೊಡೋ ಸಂಬಂಧ ಧಾರವಾಡದಲ್ಲಿ ನಮ್ಮ ತರಬೇತಿ ಕೇಂದ್ರ ಇದೆ. ತಾವೆಲ್ಲರೂ ಒಂದು ಧಾರವಾಡಕ್ಕಿಂತ ತರಬೇತಿ ತೊಗೊಂಡ್ಬಂದ್ರಿ ಅಂದ್ರೆ ತಮಗೆಲ್ಲ ಸಂಪೂರ್ಣವಾದಂಥ ಒಂದು ಮಾಹಿತಿ ಹೇಳ್ತಾರೆ. ಯಾಕಂದರೆ ಇಲ್ಲೆಲ್ಲೋ ಬಂದಾಗ ಒಂದು 5 ನಿಮಿಷ ನಾವು ಹೇಳಿದ್ವಿ ಅಂದ್ರೆ ಅದು ಆಗೋದಿಲ್ಲ. ಯಾಕಂದ್ರೆ ಅದು ಸಂಪೂರ್ಣ ಮಾಹಿತಿ ಸಿಗೋದಿಲ್ಲ. ತಮ್ಮ 3 ದಿವಸ ತರಬೇತಿ ಇರುತ್ತೆ. ಇಲ್ಲೆಲ್ಲ ನೆರೆದಿರ್ತಕ್ಕಂಥ ತಾಯಂದ್ರು ಯಾಕೆ ತಮಗೊಂದು ಇದೊಂದು ಒಳ್ಳೆಯ ಅವಕಾಶ. ತಾವೆಲ್ಲರೂ ಕುಡ್ಕೊಂಡು ಕಿಸಿಂದ ನೀವು ತರಬೇತಿಗೆ ಹೋಗ್ತೀರಂದ್ರೆ ಒಂದು 5, 10 ಜನ 20 ಜನ ನೀವು ರೆಡಿ ಆದ್ರಿ ಅಂದ್ರೆ ನಿಮಗೆ ತರಬೇತಿ ಕಳಿಸ್ಕೊಡ್ತೀವಿ. ಯಾವುದೇ ರೀತಿಯಲ್ಲಿ ಚಾರ್ಜಸ್ ಇರೋದಿಲ್ಲ. ಫ್ರೀಯಾಗಿ ನೀವು ಹೋಗಿ ಬರೋದು ಅಷ್ಟೇ. ಈಗ ಬಸ್ಸು ಫ್ರೀ ಅದಾವ, ನೀವು ಹೋಗಿ ಬರೋದು ಇರ್ತದೆ. ಅಲ್ಲಿ ಹಾಸ್ಟೆಲ್ ಊಟ ಅವಸ್ಥೆ ಎಲ್ಲ ಫ್ರೀ ಇರ್ತದೆ. ನೀವು ಹೋಗಿ ಬಂದರೆ ತರಬೇತಿ ಕೊಡ್ತಾರೆ, ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ತೊಗೊಂಡು ನೀವೆಲ್ಲರೂ ಬ್ಯಾಂಕಿನಾಗ ಲೋನಿಗೆ ಮಾಡ್ತಾ ಇದ್ದೀರಿ ಅಂದ್ರೆ ಹೈನುಗಾರಿಕೆ ಲೋನ್ ಕೊಡ್ಬೇಕಾದ್ರೆ ಕಂಪಲ್ಸರಿ ಅಂತ ಸರ್ಟಿಫಿಕೇಟ್ ಕೇಳ್ತಾರೆ. ಆ ಸರ್ಟಿಫಿಕೇಟ್ ನಿಮ್ಗೆ ಸಾಲ ತೊಗೊಳಕ್ಕೆ ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಮೇಲಿನ ಮೇಲಿಂದ ದನಗಳಿಗೆ ಕಾಲ ಹಾಕಕ್ಕೆ ರಬ್ಬರ್ ಮ್ಯಾಟ, ಮೇವು ಪುರಿ ಮಷೀನ್, ಹಿಂಗೆ ಎಲ್ಲ ಸೌಲಭ್ಯ ಬರ್ತಿರ್ತಾವೆ. ಅವ್ರನ್ನ ನೀವು ಬಂದು ಅಂದ್ರೆ ನಿಮಗೇನದ ನಿರ್ದೇಶಕರ ಮುಖಾಂತರ ತಮಗೆಲ್ಲ ಹಾಕಿಸ್ಕೊಡುವಂಥ ವ್ಯವಸ್ಥೆ ಮಾಡುತ್ತೆ. ಇನ್ನು ಪಶುಹಾರ ಈಗ ಆಲ್ರೆಡಿ ನಿಮ್ಮಲ್ಲಿ ಬಿ ಪಾಯಿಂಟ್ ಇದೆ. ಸುಮಾರು ಒಂದು 200 ಲೀಟ್ರ್ ಹಾಲು ಶೇಖರಣೆ ಆಗ್ತಾ ಇದೆ. ಇವತ್ತು ಕೇಳಿದೆವು ಆಗ ಬಂದಾಗ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಇಲ್ಲೇ ನೀವು ಹಾಲು ಹಾಕ್ತಿರಲ್ಲ, ಫ್ಯಾಟ್ ರೇಟ್ ಈಗ 3.5 ಫ್ಯಾಟಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮದು ಕನಿಷ್ಠ 31 ರೂಪಾಯಿ ಐತ್ರಿ. 31 ರೂಪಾಯಿ ಹಿಡ್ಕೊಂಡು 67 ರೂಪಾಯಿವರೆಗೆ ರೇಟ್ ಐತ್ರಿ. 31 ಹಿಡ್ಕೊಂಡು 67 ರೂಪಾಯಿದಾಗ 67 ಒಳಗೆ ನಿಮ್ದು ಫ್ಯಾಟ್ ಇರುತ್ತೆ. ಅದ್ರ ಮೇಲೆ ಒಂದು ರೇಟ್ ಫಿಕ್ಸ್ ಆಗುತ್ತೆ. ಇದು ಹಾಲಿನ ರೇಟ್ ಕೊಡೋದು ಇದು ಅಲ್ಲ. ಸರ್ಕಾರ ಏನು ಮಾಡ್ತಾ ತಿಂಗಳಿಗೆ ಒಂದು ತಿಂಗಳಿಗೆ ನೀವು 1,000 ರೂಪಾಯಿ ಹಾಲು ಹಾಕಿದ್ರಿ ಅಂದ್ರೆ ನೇರವಾಗಿ ಏನಂದ್ರೆ ನೀವು ಹೆಂಗೆ ನಿಮ್ಮ ಗೃಹಲಕ್ಷ್ಮಿ ದುಡ್ಡು ಹೆಂಗೆ ಬಂಜಾಮ ಆಗ್ತಾವಲ್ರಿ ನೇರವಾಗಿ ಖಾತೆಗೆ, ಆ ಟೈಪು 1,000 ಲೀಟ್ರ್ ಹಾಲು ಹಾಕಿರಿ ಅಂದ್ರೆ ನಿಮ್ಗೆ 5,000 ರೂಪಾಯಿ ಸರ್ಕಾರದವ್ರು ಎಕ್ಸ್ಟ್ರಾ ಕೊಡ್ತಾರೆ. ನಿಮ್ಗೆ ಅಂದ್ರೆ ಹೈನುಗಾರಿಕೆ ಹೆಚ್ಚಿಗೆ ಮಾಡಲಿ ಇದು ಮಾಡಲಿ ಉದ್ದೇಶದಿಂದ ಪ್ರೋತ್ಸಾಹ ಕೊಡೋ ಸಂಬಂಧ ಸರ್ಕಾರದ ಒಂದು ಯೋಜನೆ. ಎಲ್ಲರೂ ಖಾಸಗಿಯವರಿಗೆ ಗೌಳಿಗೆಯರಿಗೆ ಹಾಲು ಹಾಕಿದ್ರಿ ಅಂದ್ರೆ ಈ ಸೌಲಭ್ಯಗಳು ಸಿಗುವುದಿಲ್ಲ. ಇಲ್ಲಿ ಹಾಲು ಉತ್ಪಾದನೆ ಸಹಕಾರ ಸಂಘಕ್ಕೆ ಹಾಕೋದ್ರಿಂದ ಸಿಗುತ್ತೆ. ಮತ್ತು ಇದ್ರ ಜೊತೆಗೆ ಏನಂತ ತಾವೆಲ್ಲರೂ ಒಂದು ಆಕಳ ದನಗಳನ್ನು ತಂದು ಸಾಕಣೆ ಮಾಡ್ತೀರಿ. ಯಾಕಂದ್ರೆ ನಾವು ಸಂಘ ಮಾಡ್ಕೊಂಡಿದ್ದೀವಿ. ಹಾಲಿನ ಡೈರಿ ಸ್ಟಾರ್ಟ್ ಆಗಿರೋ ನೀವೆಲ್ಲ ಸಾಂಗ್ಲ ಹೋಗಿ ಎಲ್ಲೋ ಬೇರೆ ಬೇರೆ ಮಾರುಕಟ್ಟೆ ಹೋಗಿ 70-80 ಲಕ್ಷ ಆಕಳ ತೊಗೊಂಬಂದಿದ್ದೇನಲ್ಲ ಅವಕ್ಕೆಲ್ಲ ಉಪಚಾರ ಮಾಡಬೇಕಾಗತ್ತೆ. ಯಾಕಂದ್ರೆ ದನಗಳು ಏನಂತ ಇಲ್ಲಿ ಬಂದು ನಮ್ಮ ವಾತಾವರಣಕ್ಕೆ ಹೊಂದಾಣಿಕೆ ಆಗಿಲ್ಲ. ದನಗಳು ರೋಗ ಕಾಡ್ತಿರ್ತಾವೆ. ಅದಕ್ಕೇನಲ್ಲ ನಮ್ಮಲ್ಲಿ KMF ಡಾಕ್ಟರ್ ಅದಾರ. ಈ ತಾಲೂಕು ಒಂದು 2-3 ತಾಲೂಕು ನಮ್ಮ ಕೈಕಲೆ ಆಡೋದಿಲ್ಲ ರೈತರು. ಯಾಕಂದ್ರೆ ಒಂದು ಆಕಳ ಸತ್ಯ ಅಂದ್ರೆ 1 ಲಕ್ಷ ರೂಪಾಯಿ ಹಾನಿ ಆಗುತ್ತೆ. ಇದೆಲ್ಲ ಹಾನಿ ಆಗಬಾರ್ದಂದ್ರೆ ನಮ್ಮ ಒಕ್ಕೂಟದ ನಿರ್ದೇಶಕರು ಏನು ಮಾಡಿದ್ದಾರೆ ಗೊತ್ತು, KMF ಇಂದ ನಮ್ಮ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲಾ ಹಾಲು ಒಕ್ಕೂಟದಿಂದ ದನಗಳಿಗೆ ಇನ್ಶೂರೆನ್ಸ್ ಸೌಲಭ್ಯವನ್ನು ಜಾರಿಗೆ ತಂದಿದ್ದಾರೆ. 40,000 ರೂಪಾಯಿಂದ 70,000 ರೂಪಾಯಿವರೆಗೆ ಏನದ ದನಗಳಿಗೆ ಇನ್ಶೂರೆನ್ಸ್ ಮಾಡಿಕೊಡುತ್ತೆ. ಒಂದು ವರ್ಷದ ಅವಧಿ ಒಳಗೆ ದನ ಏನಾದ್ರು ಸತ್ಯ ಅಂದ್ರೆ ಅದಕ್ಕೆ ಏನು ಮಾಡ್ತಾರೆ, ಇದು ಅದು ಎಷ್ಟು ಇನ್ಶೂರೆನ್ಸ್ ಮಾಡ್ತೀರಿ, 40,000 ಮಾಡಿಸ್ತಿರ್ತೀರಿ, 50,000, 60,000, 70,000 ಕಿಮ್ಮತ್ತದು ನೀವು ಎಷ್ಟು ಕಿಮ್ಮತ್ತಿಂದ ಇದು ಇನ್ಶೂರೆನ್ಸ್ ಮಾಡಿರ್ತೀರಿ ಅಷ್ಟು ಏನಲ್ಲ ದುಡ್ಡು ಬಂಜಮ ಆಗುತ್ತೆ ಇನ್ಶೂರೆನ್ಸ್. ಆಗೇನಾಗುತ್ತೆ ನಮ್ಮ ಒಂದು ಆಕಳ ಮಾಡೋದು ಮತ್ತು ಇನ್ಶೂರೆನ್ಸ್ ಬಂದಂಥ ದುಡ್ಡಲ್ಲಿ ಮತ್ತೊಂದು ಆಕಳ ಕೊಡೋದು.